ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಟ್ರಾವೆಲರ್ ಮಂಜು. ಇವತ್ತು ನಾವು ಎಲ್ಲಿಗೆ ಹೋಗತ್ತೀವಪ್ಪ ಅಂದ್ರೆ ಗಣಪತಿ ವಿಸರ್ಜನೆ ಅಂತೂ ಆಯ್ತು. ಬಟ್ ವಿಸರ್ಜನೆ ಆದ್ಮ್ಯಾಗ ಗಣಪತಿವು ಯಾವ ವ್ಯವಸ್ಥೆ ಒಳಗ ಅದಾವ ಅಂತ ನೋಡಕ್ ಅಂತೇಳಿ ನಾವು ಇವತ್ತು ಗಣಪತಿ ವಿಸರ್ಜನೆ ಆಗಿರುವಂತ ಜಾಗಕ್ಕೆ ಹೋಗತ್ತೀವಿ. ಇನ್ನೊಂದ್ ಏನಪ್ಪಾ ಅಂದ್ರೆ ನಿನ್ನೆ ಗಣಪತಿ ವಿಸರ್ಜನೆ ಮಾಡಕ್ ನಾವು ಹೋಗಿರ್ಲಿಲ್ಲ, ಯಾಕಂದ್ರೆ ನಮ್ಗೆ ಸ್ವಲ್ಪ ಹುಷಾರಿಲ್ದಂಗ ಆಗಿತ್ತು, ಹಂಗ ನಮ್ಗೆ ಹೋಗಕ್ಕಾಗ್ಲಿಲ್ಲ. ಅದಕ್ಕೆ ವಿಸರ್ಜನೆ ಮಾಡಿದ್ಮ್ಯಾಗಾದ್ರೂ ಹೋಗಿ ನೋಡ್ಕೊಂಡ್ ಬಂದ್ರಾತಂತ ಹೊಂಟಿವಿ. ಇದು ಹೊಸೂರ್ ಬಾವಿ ಅಂತೇಳಿ, ಇಲ್ಲೆಲ್ಲ ದೊಡ್ಡ ದೊಡ್ಡ ಗಣಪತಿನ ಹೋಗ್ತಾವ. ಹಂಗಾಗಿ ಇಲ್ಲೇ ನೋಡೋಣ ಅಂತ ಫಸ್ಟ್ ಇಲ್ಲೇ ಬಂದ್ವಿ, ಗಾಡಿ ಪಾರ್ಕಿಂಗ್ ಮಾಡ್ಕೊಳ್ಳೋಣ. ಆಮ್ಯಾಗ ನಾವ್ ಇಲ್ಲಿ ಬಂದು ನೋಡಿದ್ಮ್ಯಾಗ ಗೊತ್ತಾತು, ಆಲ್ಮೋಸ್ಟ್ ಆಲ್ ಕೆಲವೊಂದಿಷ್ಟು ಗಣಪತಿ ಮುಳುಗಿದಾವ. ಕೆಲವೊಂದು ದೊಡ್ಡ ದೊಡ್ಡ ಗಣಪತಿ ಅತಿ ದೊಡ್ಡ ಗಣಪತಿ ಅದಾವಲ್ಲ ಅವೆಲ್ಲ ಮ್ಯಾಗ ಅದಾವ. ಇನ್ನು ನೋಡಿ ಇಲ್ಲೊಂದು ನಿಮ್ಗೊಂದು ಬ್ಲೂ ಕಲರ್ ಗಣಪತಿ ಕಾಣತಿರ್ಬೇಕು, ಅದು ಫುಲ್ ಮುಳುಗೇ ಇಲ್ಲ, ಮುಖ ಮೇಲ್ಗಡೆನೆ ಐತಿ. ನಡೀರಿ, ಈಗ ಇಷ್ಟೊತ್ತ ನಾವು ಹೊಸೂರ್ ಬಾವಿ ನೋಡಿದ್ವಿ, ಈಗ ನಾವು ಗ್ಲಾಸಸ್ ಬಾವಿಗೆ ಹೋಗೋಣ. ಅಲ್ಲೂ ಕೂಡ ಗಣಪತಿ ಚೆಲ್ಲಿರ್ತಾರೆ, ಅಲ್ಲೂ ಕೂಡ ದೊಡ್ಡ ದೊಡ್ಡ ಗಣಪತಿ ಬಂದ. ಆಕ್ಚುಲಿ ನಮ್ಮ ಹುಬ್ಳಿಕ ಮಹಾರಾಜ ಬಂದು ಬಿದ್ದಿರೋದು ಈ ಒಂದು ಗ್ಲಾಸಸ್ ಬಾವಿ ಒಳಗ. ನೋಡ್ರಿ, ನಾವೀಗ ಆಲ್ರೆಡಿ ಗ್ಲಾಸಸ್ ಬಾವಿ ಬಂದ್ವಿ ಅಂತೇಳಿ. ಯಾವುದೋ ದೊಡ್ಡ ಗಣಪತಿ, ಬಟ್ ನಮ್ಮ ಹುಬ್ಳಿಕ ರಾಜ ಅಲ್ಲ, ಕೆಳಗೆ ಹೋಗಿತ್ತು ಹುಬ್ಳಿಕ ರಾಜ. ಆದ್ರ ಭಾಳ ಸಣ್ಣದೈತಿ ಈ ಬಾವಿ, ಡೀಪ್ ಭಾಳ ಐತಿ. ಅಲ್ಲಿ ನೋಡಿ ಭಾಳ ಅಡಾಲ್ ಐತಿ, ಅದ್ರ ಡೀಪ್ ಇಲ್ಲ ಅಷ್ಟ.